ಕಳೆದ 3 ದಿನದ ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿಗೋಸ್ಕರ ಅದು 187 ಕೋಟಿ ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನ 600 ಬ್ಯಾಂಕ್ ಅಕೌಂಟ್ಗಳಿಗೆ. ಇದು ಸಾಧ್ಯನಾ? ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಯಾವುದೇ ದೇಶದಲ್ಲೂ ಸಾಧ್ಯ ಇಲ್ಲ. 600 ಅಕೌಂಟ್ಗೆ ಡಿವೈಡ್ ಮಾಡಿ 600 ಅಕೌಂಟ್ ಇಂದ ಇವರ ಫ್ಯಾಮಿಲಿ ಅಕೌಂಟ್, ಇವರ ರಿಲೇಷನ್, ಇವ್ರ ಫ್ಯಾಮಿಲಿ, ಇವ್ರ ಕುಟುಂಬದವರ ಹೆಸರಿಗೆ ಡೈರೆಕ್ಟ್ ಆಗಿ ಹಣ ಹೋಗಿರುವಂತದ್ದು. ನೇರವಾಗಿ ಈ ವಾಲ್ಮೀಕಿ ಹಣ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ, ಬೇರೆ ಬೇರೆ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿರುವಂತದ್ದು ದಾಖಲೆ ಸಮೇತ ಬಿಡುಗಡೆಯಾಗಿದೆ. ಇಡಿ ಚಾರ್ಜ್ ಶೀಟ್ ಇದೆ, ಅದರಲ್ಲಿ ಮೊದಲ ಅಪರಾಧಿ ಇವರೇ. ಸಿಬಿಐ 3 ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಎಲ್ಲ ಮೇನ್ ಕಿಂಗ್ ಪಿನ್ ಇವರೇ, ನಾಗೇಂದ್ರನೇ. ಅದರಲ್ಲಿ 1,20,00,000 ಹಣ ನೇರವಾಗಿ ಇವರ ಅಕೌಂಟ್ಗೆ ಹೋಗಿದೆ, ಅವರ ಕುಟುಂಬದ ಅಕೌಂಟ್ಗೆ ಹೋಗಿದೆ. ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಇವತ್ತು ಮಂತ್ರಿಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಧಾನಸಭೆಯಲ್ಲಿ MLAಗಳು, ಕಾಂಗ್ರೆಸ್ MLAಗಳೇ ಪತ್ತೆ ಇಲ್ಲ, ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ MLAಗಳು ಬೀದಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಹಣ ಕೊಟ್ಟವ್ರಿಗೆ ಮಂತ್ರಿ ಅಂತ ನಾವೆಲ್ಲ ಹೇಳ್ತಾ ಇರೋದು, ಬಿಜೆಪಿ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಈ ನಾಗೇಂದ್ರನು ಕೂಡ ಪೇಮೆಂಟ್ ಮಾಡಿ, ರಾಹುಲ್ ಗಾಂಧಿಗೆ ಪೇಮೆಂಟ್ ಮಾಡಿ ಇವತ್ತು ಇಲ್ಲಿ ಮಂತ್ರಿ ಆಗಿದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಲೂಟಿ ಮಾಡಿರೋ ನಾಗೇಂದ್ರನ ವಿರುದ್ಧ. ಲೂಟಿ ಮಾಡಿರೋ ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು. ಹಣ, ಆ ಹಣಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ದಲಿತರು ಕಾಯ್ತಾ ಇದ್ದಾರೆ. ನಮ್ಗೆ ಲೋನ್ ಸಿಗುತ್ತೆ, ನಮ್ಗೆ ಮನೆ ಕಟ್ಟಕ್ಕೆ ದುಡ್ಡು ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. 187 ಕೋಟಿ ಹಣ ಬರುತ್ತೆ ಅಂತ. ಆದ್ರೆ ಈ ಕಾಂಗ್ರೆಸ್ ಅವರು ಅದನ್ನ ಲೂಟಿ ಹೊಡೆದು ಇವತ್ತು ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಬಂದು ನಾಗೇಂದ್ರನ್ನ, ಲೂಟಿ ಮಾಡಿರೋ ನಾಗೇಂದ್ರನನ್ನ ಸಮರ್ಥನೆ ಮಾಡಿ ಅವ್ರನ್ನ ವಾಷಿಂಗ್ ಪೌಡರ್ ಹಾಕಿ, ನಿರ್ಮಾ ಪೌಡರ್ ಹಾಕಿ ತೊಳೆಯುವಂತ ಪ್ರಯತ್ನ ಮಾಡಿದ್ರು. ಪರಮೇಶ್ವರ್ಗೆ ಈ ಗತಿ ಬಂದಿದ್ದು ನಾಚಿಕೆಗೇಡು. ಇವತ್ತು ಅವರು ಒಬ್ಬ ದಲಿತರಾಗಿ ದಲಿತರನ್ನ ಲೂಟಿ ಹೊಡೆದಾಗ ಅಲ್ಲಿರೋ ಎಲ್ಲ ದಲಿತರು, ಇವತ್ತು ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ರೆ ಅಲ್ಲಿರುವಂತ ಎಲ್ಲ ದಲಿತರು, ಮಿನಿಸ್ಟ್ರಿಗಳು ರಾಜೀನಾಮೆ ಕೊಡ್ಬರ್ಬೇಕಾಯ್ತು. ದಲಿತರ ಹಣ ಕಾಂಗ್ರೆಸ್ ಅವರು ನುಂಗಿದ್ದೀರಾ, ಚುನಾವಣೆಗೆ ತಗೊಂಡೋಗಿದ್ದೀರಾ ಅಂತೇಳಿ ಪ್ರತಿಭಟಿಸಿ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡ್ಬೇಕಾಯ್ತು. ಕೊಟ್ಟಿಲ್ಲ. ಯಾಕೆ? ಅಧಿಕಾರದ ದುರ್ಬಳಕೆ, ಇನ್ನಷ್ಟು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅವ್ರನ್ನ ಸಮರ್ಥನೆ ಮಾಡ್ಕೊಂತ ಇದೆ. ನಾವು ಈಗಾಗಲೇ ಇದರ 3 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಈಗೂ ಕಾಂಗ್ರೆಸ್ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ದಲಿತರ ಹಣ ಲೂಟಿ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಕೆಪಿಎಸ್ಸಿ ಹಣ, ಕೆಪಿಎಸ್ಸಿ ಹಗರಣ, ಕರ್ಮಕಾಂಡ, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ನೈಸ್ ವಿಚಾರ, ಎಲ್ಲ ಟೋಲ್ಗಳಲ್ಲೆಲ್ಲ ಗಲಾಟೆ ನಡೀತಾ ಇದೆ. ಟೋಲ್ ಕೊಡಲ್ಲ ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಇದು ಅಕ್ರಮ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ದಾರೆ. ಅವ್ರನ್ನ ಪರ್ಮಿಷನ್ ಕೊಡ್ತಾ ಇಲ್ಲ. ನನ್ನ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಡೆಲ್ಲಿಯಲ್ಲಿ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಪರ್ಮಿಷನ್ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ. ಇಲ್ಲಿ ಪರ್ಮಿಷನ್ ಕೊಡದೆ ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲದರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಗಲು ರಾತ್ರಿ ಧರಣಿನೂ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ಅವರು ಒಬ್ಬ ವ್ಯಕ್ತಿಗೋಸ್ಕರ. ನಾವು ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು ಅಂತ ಫೈಟ್. ಇದೇ ನಮಗೂ ಕಾಂಗ್ರೆಸ್ ಇರೋ ಡಿಫರೆನ್ಸ್. ಕಾಂಗ್ರೆಸ್ ಅವರು ಒಬ್ಬ ವ್ಯಕ್ತಿಗೋಸ್ಕರ, ಭ್ರಷ್ಟ ವ್ಯಕ್ತಿಗೋಸ್ಕರ ಅವನ ಹಣ ಎಲ್ಲರಿಗೂ ಕೊಟ್ಬಿಟ್ಟಿದಾನಲ್ಲ,
ಅವನ್ನ ಸೇವ್ ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಆ ದಲಿತರ ಹಣ ವಾಪಸ್ ಆಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆ ದಲಿತರಿಗೆ ನ್ಯಾಯ ಸಿಗಬೇಕು. ಈ ಹಣ ದಲಿತರ ಅಭಿವೃದ್ಧಿಗೆ ಹೋಗ್ಬೇಕು ಅಂತ ನಾವು ಫೈಟ್ ಮಾಡ್ತಾ ಇದ್ದೀರಿ. ಯಾರ್ದು ಸರಿ? ಇಲ್ಲಿ ಕಾಂಗ್ರೆಸ್ ಸರಿನಾ, ಬಿಜೆಪಿ ಸರಿನಾ? ಜನ ತೀರ್ಮಾನ ಮಾಡ್ತಾರೆ. ಇದರ ವಿರುದ್ಧವಾದಂತಹ ಹೋರಾಟ ನಾವು ಕಳೆದ 3 ದಿನದಿಂದ ಕೂಗ್ತಾ ಇದ್ದೀರಿ, ಘೋಷಣೆ ಆಗ್ತಾ ಇದ್ದೀರಿ. ಯಾತಕ್ಕೋಸ್ಕರ ಅಂದ್ರೆ ದಲಿತರ ಹಣ ವಾಪಸ್ ಬರಲಿ, ಮತ್ತೆ ಹಣ ದಲಿತರಿಗೆ ಹೋಗ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಅವರು ಮೌನವಾಗಿ ಕೂತಿದ್ದಾರೆ. ಯಾಕೆಂದ್ರೆ ನುಂಗಣ್ಣಗಳು ಅವರೆಲ್ಲ ನುಂಗಿದ್ದಾರೆ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದಾರೆ.